ಇವತ್ತು ನಾವು ದಲಿತರ ಸಂಘಟನೆಗಳಂತೂ ಇವತ್ತು ಈ ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ಹೇಳಿಕೊಳ್ಳುವ ಮಾಧ್ಯಮ ಮತ್ತು ಪತ್ರಿಕೋದ್ಯಮಗಳನ್ನು ನಾವಿವತ್ತು ಮರುಕುವಂಥ ಸಂದರ್ಭದಲ್ಲಿ ಬಂದಿದ್ದೀವಿ. ಯಾಕಂದರೆ ಇಡೀ ದಲಿತ ಸಂಘಟನೆಗಳು ಬೇರೆ ಬೇರೆ ಸಂಘಟನೆಗಳು ಬಾಬಾ ಸಾಹೇಬರಿಗೆ ಅಪಮಾನಗಳಾದಾಗ ಸಂವಿಧಾನಕ್ಕೆ ಅವಮಾನ ಆದಾಗ ಇಡೀ ಬೆಂಗಳೂರಿನಂಥ ರಾಜ್ಯದಲ್ಲಿ ಸಾವಿರಾರು ಲಕ್ಷಗಟ್ಟಲೆ ಜನಗಳು ಸೇರಿದ ಕೂಡ ಯಾವುದೇ ಒಂದು ರಾಜ್ಯ ಮಟ್ಟದ ಪತ್ರಿಕೆಗಳು ಸುದ್ದಿ ಮಾಡಿಲ್ಲ. ಹಾಗಾಗಿ ಇವತ್ತು ನಾವು ಈ ಮಾಧ್ಯಮಗಳನ್ನು ದೂರಿಡುವಂಥ ಕೆಲಸ ಮಾಡಿದೆವು. ಆದರೆ ಈ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಪತ್ರಿಕೆಗಳು ದಲಿತ ಪರ ಮತ್ತು ಅಲ್ಪಸಂಖ್ಯಾತರ ಪರ, ಹಿಂದುಳಿದವರ ಪರ ಸುದ್ದಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದೇವೆ. ಹಾಗಾಗಿ ನಾವು ಒಂದಿಷ್ಟು ಪತ್ರಿಕೆಗಳಿಗೆ ಮತ್ತು ಸಲಹೆ ಸಹಕಾರ ಸಪೋರ್ಟ್ ಮಾಡುವಂಥ ಕೆಲಸ ನಾವು ಮಾಡ್ತಿದ್ದೀವಿ. ಇವತ್ತು ಎಲ್ಲೇ ಇದ್ರೂ ಕೂಡ ಒಂದೆರಡು ಪತ್ರಿಕೆಗಳು, ಆನ್ಲೈನ್ ಪತ್ರಿಕೆಗಳಾಗಿರ್ಬೋದು, ಮೀಡಿಯಾಗಳಾಗಿರ್ಬೋದು, ಇವತ್ತು ಅದರಲ್ಲಿ ವಿಶೇಷವಾಗಿ ವಾರ್ತಾ ಭಾರತ ಈ ಕಲ್ಯಾಣ ಕರ್ನಾಟಕದಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಶರ್ಬು ನಾಟಕರ್ ಅವರು ಏನಿವತ್ತು ಈ ವಾರ್ತಾ ಭಾರತ ಒಂದು ವರದಿಗಾರ ಆದಮೇಲೆ ಯಾದಗಿರಿ ಜಿಲ್ಲೆಯಲ್ಲಿ ಎಲ್ಲ ಸಮುದಾಯದ ಎಲ್ಲ ರಾಜಕೀಯ ಪಕ್ಷಗಳ ಸುದ್ದಿ ತಪ್ಪದೆ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಕಡೆಯಿಂದ, ನಮ್ಮ ಒಂದು ಸಂಘಟನೆ ವತಿಯಿಂದ ಇವತ್ತು ವಾರ್ತಾ ಭಾರತಿಗೆ ಧನ್ಯವಾದಗಳು ಹೇಳ್ತಾ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ವಾರ್ತಾ ಭಾರತ ಬೆಳೀಲಿ ಅಂತೇಳಿ ಆಶಿಸ್ತಾ ನಾನು ಮಾತನಾಡಿಕೊಟ್ಟು ಅವಕಾಶ ಮಾಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್.